ಬೊಗಳೆ ಬಿಡೋ ಪಾಕಿಸ್ತಾನ ದಿವಾಳಿಯಾಗಿದೆ. ಪಾಕಿಗಳೇ ಹರಾಜು ಹಾಕ್ತಿದ್ದಾರೆ ಅದರ ಮಾನ ಮರ್ಯಾದೆಯನ್ನ. ಬಾಯಿ ತೆಗೆದ್ರೆ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ, ನಾವು ಭಾರತದ ಜೊತೆಗೆ ಯುದ್ಧ ಮಾಡೋದಕ್ಕೆ ಸಿದ್ಧ ಅಂತ ಬಾಯಿಗೆ ಬಂದ ಹಾಗೆ ಬೊಗಳೆ ಬಿಡೋ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿಯಾಗಿರೋದು ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ. ಇಡೀ ಜಗತ್ತಿಗೆ ಗೊತ್ತು ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಬೇಡೋದೊಂದೇ ಬಾಕಿ ಇದೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಅನ್ನೋ ಹಾಗೆ ಪೋಸ್ ಕೊಡ್ತಾ ಇದೆ. ಇಷ್ಟೆಲ್ಲ ಆದ್ರೂ ಪಾಕಿಸ್ತಾನ ಮಾತ್ರ ತಮ್ಮದು ಪವರ್ಫುಲ್ ದೇಶ ಅಂತ ಬಡಾಯಿ ಕೊಚ್ಚಿಕೊಳ್ತಾನೆ ಇರುತ್ತೆ. ಹೊರಗಡೆಯವರು ಹೇಳಿದ್ರಂತೂ ಈ ಪಾಪಿ ಪಾಕಿಸ್ತಾನ ಪ್ರಧಾನಿ ಮಿಲಿಟರಿ ಅದನ್ನ ಅಲ್ಲಗಳೆಯುತ್ತೆ. ಆದ್ರೆ ಪಾಕಿಸ್ತಾನ ಎಷ್ಟು ಬಿಕಾರಿಯಾಗಿದೆ ಅನ್ನೋದನ್ನ ಅವರದ್ದೇ ದೇಶದ ಪ್ರಗತಿಪರರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನೋಡಿ. ಪಾಕಿಸ್ತಾನದ ಅಧೋಗತಿ ಹೇಗೆ ಆರ್ಥಿಕವಾಗಿ ಬರ್ಬಾದಾಗಿದೆ, ಬ್ಯಾಂಕಿಂಗ್ ಸೆಕ್ಟರ್ ಹೇಗೆ ಹಳ್ಳ ಹಿಡಿದಿದೆ, ಸಾಲ ತೀರಿಸೋದಕ್ಕೆ ಮತ್ತೆಷ್ಟು ಸಾಲ ಮಾಡಿದ್ದಾರೆ, ತಮ್ಮನ್ನು ತಾವು ಹೇಗೆ ಬೇರೆ ದೇಶಗಳಿಗೆ ಅಡ ಇಟ್ಟಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಎಕ್ಸ್ಪೋಸ್ ಮಾಡಿದ್ದಾರೆ. ಪಾಕಿಸ್ತಾನದ ಒಬ್ಬ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ, ಸಂಶೋಧಕ ಮತ್ತು ಸಾಮಾಜಿಕ ವಿಶ್ಲೇಷಕರು, ಪ್ರಗತಿಪರರು ಆಗಿರುವ ಡಾಕ್ಟರ್ ಕೈಸರ್ ಬೆಂಗಾಲಿ ಸಂಪೂರ್ಣ ವಿವರ ನೀಡಿದ್ದಾರೆ. ನನಗೆ ಗೊತ್ತಿರುವಂತ ಪಾಕಿಸ್ತಾನ ಇವಾಗ ಇಲ್ಲ. ಭಾರವಾದ ಹೃದಯದಿಂದ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರುವಂತ ಪಾಕಿಸ್ತಾನ ಈಗ ಅಸ್ತಿತ್ವದಲ್ಲೇ ಇಲ್ಲ. 2 ವಿಂಡೋ ಶಾಶ್ವತವಾಗಿ ಕ್ಲೋಸ್ ಆಗಿದೆ. ಅದು ಆರ್ಥಿಕ ಹಾಗೂ ಸೆಕ್ಯೂರಿಟಿ ವಿಂಡೋ. ಆರ್ಥಿಕವಾಗಿ ಪಾಕಿಸ್ತಾನ ಪಾತಾಳಕ್ಕೆ ಕುಸಿದಿದೆ. ಪಾಕಿಸ್ತಾನ ಸಾಲದ ಸುಳಿಯಲ್ಲಿ ಸಿಲುಕಿ ಹೋಗಿದೆ. ಎಷ್ಟು ಸಾಲವನ್ನ ಹೊಂದಿದೆ ಅನ್ನೋದನ್ನ ಅವರು ರಿಪೇರಿ ಕೂಡ ಮಾಡಿಕೊಳ್ಳೋಕೆ ಆಗಲ್ಲ. ಆ ಚಕ್ರವ್ಯೂಹದಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪಾಕಿಸ್ತಾನದ ಯಾವುದೇ ಹಣಕಾಸು ಸಚಿವ ಪಾಕ್ ಸರ್ಕಾರದಿಂದ ಮುಂದಿರೋ ಆಯ್ಕೆ ಏನಪ್ಪಾ ಅಂದ್ರೆ, ಹಿಂದಿನ ಸಾಲವನ್ನ ಮರುಪಾವತಿಸಲು ಹೆಚ್ಚಿನ ಸಾಲಗಳನ್ನ ಹೇಗೆ ಪಡೆಯುವುದು. ಆರ್ಥಿಕತೆಯ ಏಕೈಕ ಕಾರ್ಯವೆಂದರೆ ಇದೊಂದೇ ಉಳಿದಿರುವುದು. ಆದಾಯವನ್ನ ಹೇಗೆ ಸಂಪಾದನೆ ಮಾಡಬೇಕು ಹಾಗೂ ಅಭಿವೃದ್ಧಿ, ಕೈಗಾರೀಕರಣ, ಶಿಕ್ಷಣ ಹಾಗೂ ಆರೋಗ್ಯ ಇತ್ಯಾದಿ ಇತ್ಯಾದಿ ಇವ್ಯಾವುದಕ್ಕೂ ಅವರ ಬಳಿ ಹಣ ಇಲ್ಲ. ಇದು ಉದ್ಧಾರ ಆಗೋ ದೇಶ ಅಲ್ಲ. ಇವೆಲ್ಲ ಫೆರಿಟೇಲ್ ಅವರ ಬಜೆಟ್ ನೋಡಿದ್ದೀರಾ? ಬಂಚ್ ಆಫ್ ನಂಬರ್ಸ್. ಸಂಗ್ರಹಿಸಲಾಗುವುದೆಂದು ಹೇಳಿಕೊಳ್ಳುವ ಆದಾಯವು ಎಂದಿಗೂ ಸಂಗ್ರಹವಾಗುವುದಿಲ್ಲ. ವೆಚ್ಚ ಹಂಚಿಕೆಯಾದರೂ ಅದನ್ನ ಎಂದಿಗೂ ಖರ್ಚು ಮಾಡಲಾಗುವುದಿಲ್ಲ. ಏಕೆಂದ್ರೆ ನಮ್ಮ ಬಳಿ ಹಣವಿಲ್ಲ. ನಾವು ಈಗ ಮಾಡಬೇಕಾಗಿದ್ದು ಒಂದೇ, ಮೀನಿಂಗ್ ಎಕನಾಮಿ. ಸಾಲವನ್ನ ತೀರಿಸೋದಕ್ಕೆ ಮತ್ತೆ ಸಾಲವನ್ನ ಮಾಡಬೇಕು. ನಮ್ಮ ಹಳೆಯ ಸಾಲವನ್ನ ತೀರಿಸೋಕೆ ನಾವು ಸಾಲ ಮಾಡೋಕೆ ಆಗಲ್ಲ. ನಾವು ನಮ್ಮ ಆಸ್ತಿಗಳನ್ನ ಸೇಲ್ ಮಾಡಬೇಕಾಗುತ್ತೆ. ಎಲ್ಲವನ್ನೂ ಸೇಲ್ ಮಾಡ್ತಿದ್ದೀವಿ. ನಮ್ಮ ಬಳಿ ಇರೋ ಬ್ಯಾಂಕಿಂಗ್ ಸೆಕ್ಟರ್ 80% ಬ್ಯಾಂಕ್ಗಳು ಫಾರಿನ್ ಓನ್ಡ್. ನಾವು ಈಗಷ್ಟೇ ಕರಾಚಿಯಲ್ಲಿರೋ 2 ವಿಮಾನ ಟರ್ಮಿನಲ್ಗಳನ್ನ ಖಾಸಗೀಕರಣ ಮಾಡಿದ್ದೇವೆ. ಸೌದಿ ಟೀಮ್ ಬಮ್ಮ ಎಲ್ಲ ಏರ್ಪೋರ್ಟ್ಗಳಿಗೆ ಭೇಟಿ ಕೊಟ್ಟಿದೆ. 3 ಪ್ರಮುಖ ವಿಮಾನ ನಿಲ್ದಾಣಗಳನ್ನ ವಿದೇಶಿ ಹಿತಾಸಕ್ತಿಗಳಿಗೆ ಹಸ್ತಾಂತರಿಸಲಾಗುತ್ತಾ ಇದೆ. ಇದಕ್ಕೆ ಅವರು ಬಳಸುತ್ತಾ ಇರೋ ಪದ ಅಂದ್ರೆ, ನಾವು ಇದನ್ನ ಮಾರಾಟ ಮಾಡ್ತಿಲ್ಲ, ಹೊರಗುತ್ತಿಗೆ ಕೊಡ್ತಾ ಇದ್ದೀವಿ. ಮುಂದೆ ನಾವು ಚೀನಾ, ಸೌದಿ, ಎಮಿರೇಟ್ಸ್ನ ಎಂಪ್ಲಾಯ್ಗಳಾಗಿರ್ತೀವಿ. ಅವರ ಹತ್ರ ಕೆಲಸ ಮಾಡ್ತೀವಿ. ನಾವು ಆಲ್ರೆಡಿ ನಮ್ಮ ಆರ್ಥಿಕ ಸಾರ್ವಭೌಮತೆಯನ್ನ ಕಳೆದುಕೊಂಡು ಬಿಟ್ಟಿದ್ದೀವಿ. 1993ರಿಂದ 16 ವರ್ಷಗಳವರೆಗೆ 3 ಸ್ಟೇಟ್ ಬ್ಯಾಂಕ್ ಗವರ್ನರ್ ಬೇರೆ ದೇಶದಿಂದ ಬಂದವರು. ಅವರು ಇಂಟರ್ನ್ಯಾಷನಲ್ ಸಂಸ್ಥೆಯ ಉದ್ಯೋಗಿಯಾಗಿದ್ರು. ಅವರು ಪಾಕಿಸ್ತಾನದಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿಲ್ಲ. ಈಗ ಎಕನಾಮಿ ವಿಂಡೋ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಇಂಟರ್ನ್ಯಾಷನಲ್ ಎಂಪ್ಲಾಯ್ಗಳು ಹೆಚ್ಚು ಸಂಬಳ ಪಡಿತಾರೆ. ಪಾಕಿಸ್ತಾನ ಆಲ್ರೆಡಿ 2 ರೀತಿಯಲ್ಲಿ ವಿಭಜನೆ ಆಗಿದೆ. ಒಂದು ಕಡೆ ಶ್ರೀಮಂತರು ವಾಸಿಸ್ತಾರೆ, ಮತ್ತೊಂದು ಕಡೆ ಬಡವರು ವಾಸಿಸ್ತಾರೆ. ಎಕನಾಮಿ ವಿಂಡೋ ಕ್ಲೋಸ್ ಆಗಿಬಿಟ್ಟಿದೆ. ಅದು ಕೂಡ ಶಾಶ್ವತವಾಗಿ ಬಂದಾಗಿದೆ. ನಾವು ಮತ್ತೆ ನಮ್ಮ ಆರ್ಥಿಕ ಸಾರ್ವಭೌಮತೆಯನ್ನ ಮತ್ತೆ ವಾಪಸ್ ಪಡಿತೀವಿ ಅಂತ ನನಗೆ ಅನ್ನಿಸೋಲ್ಲ. ಮುಂದಿನ 30 ವರ್ಷಗಳಂತೂ ಆಗೋದೇ ಇಲ್ಲ. ಅದೆಷ್ಟೇ ಕೆಟ್ಟ ಕೆಲಸ ಇರಲಿ, ನೀಚ ಕೆಲಸ ಇರಲಿ, ನಮಗೆ ಅಮೆರಿಕ ಹಣ ಕೊಡೋವರೆಗೆ ನಾವು ಕೆಟ್ಟ ಕೆಲಸ ಮಾಡ್ತಾನೆ ಇರ್ತೀವಿ. ಕಳೆದ 5 ವರ್ಷಗಳ ಹಿಂದೆ, 3 ವರ್ಷಗಳ ಹಿಂದೆ ನಾನೇನು ನೋಡಿದ್ದೀನಲ್ಲ, ಈ ಪಾಕಿಸ್ತಾನ ಅದಲ್ಲ. ವಾಟ್ ನೆಕ್ಸ್ಟ್ ಅಂತ ನಾವೇನಾದ್ರೂ ಯೋಚನೆ ಮಾಡಿದ್ರೆ
ಐ ಡೋಂಟ್ ಥಿಂಕ್ ದೆರ್ ಈಸ್ ಎ ನೆಕ್ಸ್ಟ್ ಅಂತ ಎಳೆಯಾಗಿ ಪಾಕಿಸ್ತಾನದ ಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ.